ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಸ್ಮಾಲ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೋಮ್ ಡೆಕೋರೇಷನ್ದು ಕೆಲವೊಂದು ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೆ. ಅದರದ್ದು ಜೆನ್ಯೂನ್ ರಿವ್ಯೂನ ನಾನು ನಿಮ್ಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಅದೊಂದು ವಾಲ್ದು 3 ಫ್ರೇಮ್ ಇರುವಂಥದ್ದನ್ನ ನಾನು ತರಿಸೋದು ಚೆನ್ನಾಗಿತ್ತು. ಮತ್ತು ಇದೊಂದು ಕ್ಲಾಕು, ಹಾಗೆ ಲೀಫ್ ಇರೋ ಒಂದು ಫ್ರೇಮ್ ತರಿಸಿದೆ. ಇದು 1 ಪೇರಲ್ಲಿ 2 ಪೀಸಸ್ ಬಂದಿತ್ತು. ತುಂಬ ಚೆನ್ನಾಗಿದೆ, ರಿಯಲಾಗಿ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿದೆ. ಇನ್ನೂ ಒಂಥರ ಅಟ್ರಾಕ್ಷನ್ ಥರ ಕಾಣಿಸುತ್ತೆ ಈ ಟಿ ವಿ ಯೂನಿಟ್ಗೆ. ಹಾಗೆ ನಾನು 1-2 ಲೈಟ್ನು ಕೂಡ ಪರ್ಚೇಸ್ ಮಾಡಿದೆ ಡೈರೆಕ್ಟಾಗಿ, ಅಮೆಝಾನಲ್ಲೆಲ್ಲ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೇನಾದ್ರು ಬೆಳಕಿಲ್ಲ ಅಂದರೆ ಲೈಕ್ ಕತ್ಲೆ ಥರ ಇದ್ದರೆ ಈ ಬೆಳಕು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಈ ಲೈಟ್ ಒಂದೇ ಸಾಕು, ಹಾಕಿದ್ರೆ ತುಂಬ ಚೆನ್ನಾಗಿ ಮನೆಗೆಲ್ಲ ಬೆಳಕು ಬರುತ್ತೆ. ಹಾಗೆ ಇದೊಂದು ಬಲೂನ್ ಟೈಪ್ ಥರದ್ದು ಇದೊಂದು ತರಿಸ್ದೆ. ಇದು ಬರ್ತ್ಡೇ ಪಾರ್ಟಿಗೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಬರ್ತ್ಡೇ ಇದೆಲ್ಲ ಕ್ರಿಯೇಟಿವಿಟಿಗೆ ಮಾಡೋಕ್ಕೆ ತುಂಬ ಇಷ್ಟ. ಇದೊಂದು ಮಾದು ಬರ್ತ್ಡೇಗೆ ಅಂತ ಫ್ರೇಮ್ ಕೊಟ್ಟಿದ್ದ ಈ ಕುದುರೆದು. ಸೊ ಒಳ್ಳೆಯದು ಅಂತ ಹೇಳಿ ಅದೊಂದು ಹಾಕ್ತೆ. ಹಾಗೆ ಇದೊಂದು ಪಿ ಊದೋದು ಲೈಕ್ ಇದೊಂದು ಅರ್ಧ ಚಂದ್ರ, ಮತ್ತು ಇನ್ನೊಂದು ಒಂದು ಡೋಲ್ ಬಾರಿಸೋದು ಮತ್ತು ಪಿ ಊದೋದು, ಇವೆರಡು ಕಾಂಬಿನೇಷನಲ್ಲಿ 1 ಪೇರ್ ತರಿಸ್ದೆ. 2 ಬಂತು. ಇದೊಂದು ಅಲ್ಲೊಂದು ಹಾಕ್ತೆ, ಇಲ್ಲೊಂದು ಹಾಕ್ತೆ. ಹಾಗೆಯೇ ಅಪ್ಪ ಅಮ್ಮನ ರೂಮ್ಗೆ ಒಂದು ವಾಲ್ಗೆ ತುಂಬ ಡೆಕೋರೇಷನ್ ಮಾಡೋದು ಬೇಡ ಅಂತೇಳಿ ಸಿಂಪಲಾಗಿ ಒಂದು ವಾಲ್ ಫ್ರೇಮ್ ತರಿಸ್ದೆ. ಮಿರರಲ್ಲಿ ನನ್ನನ್ನು ನೋಡಿ ಹಾಯ್ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಆ ಲೈಟ್ಸ್. ಹಾಗೆ ನನ್ನ ರೂಮು ತುಂಬ ಪ್ಲೇನಾಗಿರಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು. ಸೊ ಹಂಗಾಗಿ ಜಾಸ್ತಿ ಡೆಕೋರೇಷನ್ ಮಾಡೋದು ಬೇಡ ಅಂತೇಳಿ ಇದೊಂದು ಅರ್ಧ ಚಂದ್ರದ್ದು ಒಂದು ಫ್ರೇಮ್ ವಾಲ್ದು. ಇದು 3 ತರಿಸಿದ್ದೆ, ಬಟ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈ ಪ್ಲೇಸ್ ಖಾಲಿ ಇತ್ತು, ಹಂಗಾಗಿ ಆ ಪ್ಲೇಸ್ಗೆ ಹಾಕ್ತೆ. ಇನ್ನೊಂದು ನಿಮ್ಗೆ ತೋರಿಸ್ಬೇಕು ಏನಪ್ಪ ಅಂದರೆ, ನನಗೆ ಟಚ್ ಮಿರರ್ ಅಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಇದನ್ನು ಬೇಕು ಅಂತ ಹೇಳಿ ಇದಕ್ಕೆ ಸೂಟ್ ಆಗೋ ಥರನೇ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಮಾಡಿಸಿದ್ದು. ಇವಾಗ ಟಚ್ ಮಾಡಿದ್ರೆ ನಾರ್ಮಲ್ ಟ್ಯೂಬ್ಲೈಟ್ದು ಲೈಟ್ ಬರುತ್ತಲ್ಲ, ಈ ವೈಟದು ಆ ಥರ ಬರುತ್ತೆ. ಇನ್ನೊಂದು ಟಚ್ ಮಾಡಿದ್ರೆ ಗೋಲ್ಡ್ ಬರುತ್ತೆ, ಮತ್ತು ಇನ್ನೊಂದು ಟಚ್ ಮಾಡಿದ್ರೆ ಗೋಲ್ಡ್ ಮತ್ತು ಮಾಮೂಲಿ ವೈಟ್ 2 ಮಿಕ್ಸಾಗಿ ಬರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಮಿರರ್. ಎಲ್ಲ ಹುಡುಗಿರಿಗೂ ಮಿರರ್ ಅಂದರೆ ತುಂಬ ಇಷ್ಟ. ಸೊ ನನಗೂ ಮಿರರ್ ಅಂದರೆ ಇಷ್ಟ. ಹಾಗೆ ನಾನು ಪಾಟಲ್ಲಿ ಒಂದು ದಾಸವಾಳ ಹೂವು ಬಿಡಿಸಿದ್ದೀನಿ. ಲೈಕ್ ಒಂದೇ ಒಂದು ಕಡ್ಡಿ ಹಾಕಿದ್ದು, ಅದು ಈ ಥರ ಗ್ರೋತ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಕೂಡ ನಾನು ಅಮೆಝಾನಲ್ಲೇ ತರಿಸ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ 2 ಮೇಲ್ಗಡೆ 2 ಹಾಕಿದ್ದೀನಿ. ಹಾಗೆ ನಮ್ಮ ಮನೇಲಿ ಚಂದ್ರನ ಮತ್ತು ಸೂರ್ಯನ ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಅದೊಂದೇ ಒಂದು ಖುಷಿ ವಿಷಯ ಅಂತಂದರೆ ಸೂರ್ಯ ಚಂದ್ರನ ನೀಟಾಗಿ ನಾವು ನೋಡ್ಬೋದು. ಇದು ಕೆಳಗಡೆ ಬಾಲ್ಕನಿ ಹಿಂಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ. ವ್ಯೂ ಅಂತೂ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ. ಸ್ಯಾರಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ. ಸೊ ನನಗೂ ತುಂಬ ಇಷ್ಟ. ಅದರಲ್ಲೂ ಬ್ಲೂ ಸ್ಯಾರಿ. ಏನಪ್ಪ ಅಂತಂದರೆ, ನಾನು ವಿಡಿಯೋ ಮಾಡುವಾಗ ಕೆಲವ್ರು ಹೇಳ್ತಾರೆ, ಯಾವ ರಿಲೇಟೆಡ್ ವಿಡಿಯೋನ ಮಾಡ್ತಾಯಿದ್ದೀರಾ, ಯಾವಾಗಲೂ ಯಾಕೆ ಹೋಮ್ ವಿಡಿಯೋನೇ ಮಾಡ್ತಾ ಇರ್ತೀರಾ, ಮನೆ ಈ ಥರನೇ ಅಂತ. ನನ್ನ ಕಾನ್ಸೆಪ್ಟ್ ಏನೂ ಇಲ್ಲ. ಸುಮ್ಮನೆ ಯಾವುದಾವುದೋ ವೀಡಿಯೋ ಮಾಡಿ ಹಾಕೋದು ಬದಲು ಹೋಮ್ ಟೂರ್, ಲೈಕ್ ಇವಾಗ ತುಂಬ ಟ್ರೆಂಡಿಯಾಗಿರೋದು ಹೋಮ್ ಡೆಕೋರೇಷನ್, ಹೋಮ್ ರಿಲೇಟೆಡ್ ವೀಡಿಯೋಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ. ಎಲ್ಲರೂ ಅದ್ರ ಬಗ್ಗೆನೇ ಜಾಸ್ತಿ ಸರ್ಚ್ ಮಾಡ್ತಿರ್ತಾರೆ. ಈವನ್ ನಾನು ಕೂಡ ಅಷ್ಟೇ. ಸೊ ಹಂಗಾಗಿ ನನ್ನ ಕಡೆಯಿಂದ ಏನಾದ್ರೂ ಒಂದು ಹೆಲ್ಪ್ಫುಲ್ ಆಗ್ಬೋದು, ಅಥವಾ ನನಗೆ ಬೇರೆಯವ್ರ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೋಮ್ ರಿಲೇಟೆಡ್ ವೀಡಿಯೋಸ್ನೇ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಬೇರೆ ಕಂಟೆಂಟು ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಯಾವ್ಯಾವ ಸಿಗುತ್ತೆ ಅದನ್ನು ನಾನು ಇವಾಗ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ಸೊ ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಫ್ಯೂಚರಲ್ಲಿ ನನಗೇನಾದರೂ ಒಳ್ಳೆ ಥರ ಕಂಟೆಂಟ್ ಸಿಕ್ಕಿದ್ರೆ ಖಂಡಿತ ನಾನು ಮಾಡಾಕ್ತೀನಿ. ಐ ಹೋಪ್ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಸೊ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಹೊಸದಾಗಿ ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ಮೆಸೇಜ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ DM ಮಾಡಿ, ಖಂಡಿತ ನಾನು ಅದೇ ಥರ ಮಾಡೋಕ್ಕೆ ಟ್ರೈ